ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ವತಿಯಿಂದ 2015ರಲ್ಲಿ ನಡೆದಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HSTR ನೇಮಕಾತಿ ಬಗ್ಗೆ ಪ್ರಶ್ನೆ ಪತ್ರಿಕೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. HSTR ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪೇಪರ್ 2 ಸಂಬಂಧಿಸಿದಂತೆ ನೋಡಿ, ನೆನಪಿರಲಿ, ಪೇಪರ್ 2ಗೆ ಸಂಬಂಧಿಸಿದಂತೆ ಏನಪ್ಪ ಅಂದರೆ ಸಮಾಜ ವಿಜ್ಞಾನದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ನಮ್ಗೆ ಗೊತ್ತಿದೆ ಇವತ್ತು ಒಂದು ಆದೇಶ ಆಗ್ತಾಯಿದೆ. ಏನು ಆಗ್ತಾಯಿದೆ ಅಂತ ಎಲ್ಲರಿಗೂ ನಾನು ಗ್ರೂಪಲ್ಲಿ ಹಾಕ್ಬಿಟ್ಟಿದ್ದೀನಿ. ಏನು ಆದೇಶ ಆಗ್ತಾಯಿದೆ ಅಂದರೆ ಸುಮಾರು 72,000ಕ್ಕೂ ಹೆಚ್ಚಿನ ಉದ್ಯೋಗಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನೇಮಕಾತಿ ಮಾಡ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 32,000 ಮೇಲೆ ಇದೆ. ಅದೇ ರೀತಿಯಾಗಿ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 40,000 ಉದ್ಯೋಗಗಳು ನೇಮಕಾತಿ ಆಗಬೇಕಂತೇಳಿ ಇದು ಮಾಡ್ತಾಯಿದ್ದಾರೆ. ಇಲ್ಲಿ 32,000 ಇದೆ, ಶೇಕಡ 80% ನೇಮಕಾತಿ ಮಾಡಬೇಕಂತಿದೆ. ಇದ್ರಾಗೆ 80% ಕಂಪಲ್ಸರಿ ನೇಮಕಾತಿ ಮಾಡ್ತಾರೆ ಸ್ನೇಹಿತರೆ. 80% ನೇಮಕಾತಿ ಮಾಡ್ತಾರೆ. ಅದರಲ್ಲಿ ಟೋಟಲಿ ಶಿಕ್ಷಕರ ನೇಮಕಾತಿಗೆ ಅನುಮೋದನೆಗೊಂಡಿರ್ತಕ್ಕಂಥ ಅಂದರೆ ಶಾಲಾ ಸಾಕ್ಷರತಾ ಶಿಕ್ಷಣ ಇಲಾಖೆಯಲ್ಲಿ 24,000 ಪೋಸ್ಟ್ಗಳು ಅನುಮೋದನೆ ಸಿಕ್ಕಿದೆ, FD ಪರ್ಮಿಷನ್ ಸಿಕ್ಕಿದೆ ಸ್ನೇಹಿತರೆ. ಅದರಲ್ಲಿ ಯಾವ ಪೋಸ್ಟ್ ಎಷ್ಟಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ನಾವು ಸುಮ್ಮನೆ ಪಾವಿಗೆ ಕ್ಯೂ ಕೊಡೋದು ಬೇಡ, ಸುಳ್ಳು. ಬಟ್ ಇಲ್ಲಿ ಅತಿ ಹೆಚ್ಚಿನ ಉದ್ಯೋಗಗಳು HSTRಗೂ ಕೊಡುವ ಒಂದು ಆಶೆ ಇದೆ. HSTRಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಯಾಕಂತಂದಾಗ 2015ರಿಂದ ಯಾವುದೇ HSTR ನೇಮಕಾತಿ ಆಗಿಲ್ಲ. ಸುಮಾರು 11 ವರ್ಷ ಆಯಿತು ಸ್ನೇಹಿತರೆ. ಸುಮಾರು 11 ವರ್ಷ ಆಯಿತು ಯಾವುದೇ ರೀತಿಯ ನೇಮಕಾತಿ ಆಗಿಲ್ಲ. ಹಾಗಾಗಿ HSTRಗೆ ಅತಿ ಹೆಚ್ಚಿನ ಮಹತ್ವ ಕೊಡ್ತಾರೆ. ಅದು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕೂಡ ಹೆಚ್ಚಿನ ಮಹತ್ವ ಕೊಡ್ತಾರೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಸ್ನೇಹಿತರೆ, ಇವತ್ತು ಆಗಬೇಕಿತ್ತು ಕ್ರೈಸ್ಟ್ ಡಿಪಾರ್ಟ್ಮೆಂಟು, ಬಟ್ ತಾಂತ್ರಿಕ ಕಾರಣಗಳಿಂದ ಆಗಿಲ್ಲ ಸ್ನೇಹಿತರೆ. ಇವತ್ತು ಆಗಿಲ್ಲ ಅಂತಂದರೆ ಸೋಮವಾರ ಆಗುತ್ತೆ. ಇವತ್ತು ಆಗಿಲ್ಲ ಅಂದರೆ ಸೋಮವಾರ ಆಗುತ್ತೆ. ನಾಳೆ ಹಾಲಿಡೇ ಇದೆಲ್ಲ, ಸೋಮವಾರ ಆಗುತ್ತೆ. ಅಲ್ಲಿ ನಿಮಗೆ ಪೋಸ್ಟ್ ಇದೆ 814 ಪೋಸ್ಟ್ ಇದ್ದಾವೆ. 875 ಪೋಸ್ಟ್ ಇದ್ದಾವೆ. ಅದು ನಾನ್ ಕಲ್ಯಾಣ ಕರ್ನಾಟಕ. ಅದೇ ರೀತಿಯಾಗಿ 396 ಪೋಸ್ಟ್ ಏನಾಗ್ತಾಯಿದ್ದಾವೆ ಕಲ್ಯಾಣ ಕರ್ನಾಟಕ ಆಗ್ತಾ ಇದ್ದಾವೆ ಸ್ನೇಹಿತರೆ. ಇವು ಟೀಚಿಂಗ್ ಪೋಸ್ಟ್ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯ ಕಂಪ್ಯೂಟರ್ ಆಪ್ರೇಟರ್ ಇಲ್ಲ. ಓಕೆನಾ? ಓಕೆ ಸ್ನೇಹಿತರೆ, ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನಪ್ಪ ಅಂತಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ 2 ಬಗ್ಗೆ ನಾನು ಎಕ್ಸ್ಪ್ಲೇನ್ ನೋಡಿರಿ, ಪ್ರಶ್ನೆಗಳ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಹೇಳಿದೆ, ಯಾವ ಪುಸ್ತಕದಿಂದ ಅತಿ ಹೆಚ್ಚು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅಂದರೆ 2015ರಲ್ಲಿ ಪ್ರಶ್ನೆಗಳು ಯಾವಲ್ಲಿಂದ ತೊಗೊಂಡು. ನೋಡಿ, 2015 ಆದರೂ ಅಷ್ಟೇ, 2020 ಆದರೂ ಅಷ್ಟೇ, ಯಾವ ಪ್ರಶ್ನೆಗಳು ಎಲ್ಲಿಂದ ಬರಬೇಕು ಅಲ್ಲಿಂದನೇ ತೆಗಿತಾರೆ ಸ್ನೇಹಿತರೆ. ನೀವು ನೋಡಿ, ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರಿ ಸ್ನೇಹಿತರೆ, ಆಗ 6 to 10th ಓದಿದ್ರೆ ಮಾತ್ರ ನಾವು ಟೆಕ್ಸ್ಟ್ ಬುಕ್ ಅಂದ್ಕೊಂಡಿದ್ವಿ. ಆದರೆ 6 to 12 ಕವರ್ ಮಾಡ್ಬೇಕು ಸ್ನೇಹಿತರೆ. 6 to ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಕು ನೆನಪಿರಲಿ ನಾನು ಹೇಳ್ತಿರೋದು. 6 to 12 ಅವರಿಗೂ ಕಂಪಲ್ಸರಿ ಕವರ್ ಮಾಡ್ಬೇಕು ಸ್ನೇಹಿತರೆ. ನಾ ಈಗ ಹೇಳ್ತೀನಿ ಯಾವ ಪುಸ್ತಕ ಪ್ರತಿಯೊಂದು ನೋಡ್ತಾ ಹೋಗ್ತೀನಿ. 2015ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸುಮಾರು 8th to 10th ಬಿಟ್ಟು ಬೇರೆ ಎಲ್ಲಿ ಕೇಳಿಲ್ಲ ಸ್ನೇಹಿತರೆ. ಅದೊಂದು ನೆನಪಿರಲಿ. ಇನ್ನೊಂದು C&R ರೂಲ್ ಬಂದಿದೆ ನಮಗೆ. ಆ C&R ರೂಲ್ ಏನಾಗ್ತಾಯಿದೆ ಅಂದರೆ HSTRಗೆ ಯಾವುದೇ ರೀತಿಯ ಟೆಟ್ ಇಲ್ಲ, ಅದೇ ರೀತಿಯಾಗಿ ಯಾವುದೇ ರೀತಿಯ PG ಇಲ್ಲ, ನಮ್ಗೆ ಗೊತ್ತಿದೆ. ಅದು ಇನ್ನೂ ಕರಪ್ಷನ್ ಇವತ್ತಿಗೆ ಲಾಸ್ಟ್ ಡೇಟ್ ಇತ್ತು, ಫೈನಲ್ ಆಯಿತು. ಅದು ಸೋಮವಾರ C&R ರೂಲ್ ಇನ್ನೊಂದು ಸೋಮವಾರ ಅಥವಾ ಮಂಗಳವಾರ ಬರೋ ಚಾನ್ಸಸ್ ಇದೆ. ಫೈನಲ್ C&R ರೂಲ್ ಬರುತ್ತೆ. ಅಲ್ಲಿ ಸ್ವಲ್ಪ ಏನಾಗ್ಬೋದು ಅಂದರೆ ಬದಲಾವಣೆ ಆಗ್ಬೋದು. ಅದು ಏನಂತಂದಾಗ ಪ್ಯೂ ಲೆಕ್ಚರ್ಸ್ನ ಇಲ್ಲಿ ಆ್ಯಡ್ ಮಾಡಿದರು. ಅಂದರೆ ಕಡ್ಡಾಯವಾಗಿ ಹೈಸ್ಕೂಲಿಗೆ ಟೀಚ್ ಮಾಡ್ಬೇಕಂತ ಇತ್ತು, ಅದನ್ನು ಬದಲಾವಣೆ ಮಾಡಿ ಒಂದು ವೇಳೆ ಇದನ್ನೇನಾದರೂ ತಂದರೆ ಸಮಸ್ಯೆ ಆಗ್ಬೋದು, ನೋಡೋಣ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನಾನು ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2015. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ರೀತಿಯಾಗಿ ನಾ ಮಾಡುವ ಎಲ್ಲ ವಿಡಿಯೋಗಳನ್ನು ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ ಹಾಕಿರ್ತೀನಿ.
ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಆ್ಯಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ನೋಟ್ಸ್ ಪಡಿಬೋದು. ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಪಡ್ಕೋಬೋದು ಆಗಿದೆ ಸ್ನೇಹಿತರೆ. ಓಕೆ, ಫಸ್ಟ್ ಕ್ವಶನ್ ನೋಡಿ, ಯಾವುದೇ ಅಣೆಕಟ್ಟು ಸಹಾಯವಿಲ್ಲದೆ ನದಿಗಳಿಂದ ನೇರವಾಗಿ ನೀರನ್ನು ಪಡೆಯುವುದು ಏನಂತ ಕರಿತೀವಿ ಅಂತ ಕೇಳಿದರೆ ನಾನು ನೇರವಾಗಿ ಹೇಳ್ಬಿಟ್ಟಿದ್ದೀನಿ, ಪ್ರವಾಹ ಕಾಲುವೆ. ಯಾವುದೇ ಅಣೆಕಟ್ಟಿಲ್ಲದೆ, ಯಾವುದೇ ಒಂದು ಅಣೆಕಟ್ಟಿನ ಸಹಾಯವಿಲ್ಲದೆ ನೇರವಾಗಿ ನೀರನ್ನು ಪಡೆಯೋದಕ್ಕೆ ನಾವೇನಂತ ಕರಿತೀವಿ, ಪ್ರವಾಹ ಕಾಲುವೆ ಅಂತ ಕರಿತೀವಿ. ನೀರಾವರಿ ಎಂದರೇನು? ನೀರಾವರಿ ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನು ಹಾಯಿಸಿ ಬೆಳೆಗಳನ್ನು ಬೆಳೆಯುವ ಪದ್ಧತಿಗೆ ನೀರಾವರಿ ಅಂತ ಕರಿತೀವಿ. ಇದು ನಮಗೆ 10th ಅಲ್ಲಿ ಇದೆ. ಓಕೆನಾ. ನೀರಾವರಿ ವಿಧಗಳು ಏನೇನಿದ್ದಾವೆ? ನೀರಾವರಿ ವಿಧಗಳು ನೋಡಿ, ನೀರಾವರಿ ವಿಧಗಳು ಅಂತ ಬಂದಾಗ, ಸೊ ನೋಡಿ ಇಲ್ಲಿ ನೀರಾವರಿ ವಿಧಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದಾಗ, ನೀರಾವರಿ ವಿಧಗಳಲ್ಲಿ ನಾವು 3 ವಿಧಗಳು ನೋಡ್ತಾ ಹೋಗ್ತೀವಿ. ಒಂದನೇದು ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಇಲ್ಲಿ ನೋಡಿ, ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ ಮತ್ತು ಉತ್ತರ ಪ್ರದೇಶ ಅಂತ ಮುಂದೆ ಯಾಕೆ ಬರ್ತೀನಿ ಅಂದರೆ, ಭಾರತದಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಬಾವಿ ನೀರಾವರಿಗೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಉತ್ತರ ಪ್ರದೇಶ. ಕಾಲುವೆ ನೀರಿಗೆ ಕೂಡ ಅದೇ ಇದೆ. ಕೆರೆ ನೀರಾವರಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ತಮಿಳುನಾಡು ಅಂತ ನಾವಿಲ್ಲಿ ಹೇಳ್ಬೋದು. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರತಕ್ಕಂಥ ದೇಶಗಳಲ್ಲಿ ಭಾರತವು ಕೂಡ ಒಂದು ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ನೋಡಿ, ನಮ್ಮ ದೇಶವು ಅತಿ ಕಾಲುವೆ ನೀರಾವರಿ 2ನೇ ಸ್ಥಾನ ಪಡೆದಿದೆ. ಕಾಲುವೆ ನೀರಾವರಿನೇ 2ನೇ ಸ್ಥಾನ ಪಡೆದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಜಿಯೋಗ್ರಫಿಯಲ್ಲಿ ಕೇಳ್ತಾರೆ. ಸರ್ವಕಾಲಿಕ ಕಾಲುವೆಗಳು ಅಂದ್ರೇನು ನೋಡಿ, ಯಾವುದೇ ಒಂದು ನದಿ ನೀರು ಹರಿದು ಹೋಗುವ ನೀರನ್ನು ನಿಯಂತ್ರಿಸಿ ನಮಗೆ ಅಗತ್ಯವಿದ್ದಾಗ ನೀರು ಪೂರೈಕೆ ಮಾಡಲು ನಿರ್ಮಿಸಿದ ಜಲಾಶಯವನ್ನು ಅಣೆಕಟ್ಟೆಗಳಿಂದ ಅಥವಾ ಅಣೆಕಟ್ಟೆಗಳ ಕಾಲುವೆಗಳನ್ನು ಫಾರ್ ಎಕ್ಸಾಂಪಲ್ಲು ಸುಮ್ಮನೆ ಫೋಲ್ ಆಗ್ತಾ ಇದೆ ನೀರು, ಫಾರ್ ಎಕ್ಸಾಂಪಲ್ ಫೋಲ್ ಅದಕ್ಕೆ ಅಣೆಕಟ್ಟು ನಿರ್ಮಾಣ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ನೀರು ಸ್ಟಾಕ್ ಮಾಡೋದು. ಅವಶ್ಯಕತೆ ಇದ್ದಾಗ ನೀರನ್ನು ನಾವು ರೈತರಿಗೆ ನದಿಗಳಿಂದ ರೈತರಿಗೆ ಕಾಲುವೆಗಳಿಂದಾಗಿರ್ಬೋದು ಬೆಳೆಗಳಿಗೆ ಸಪ್ಲೈ ಮಾಡೋದಕ್ಕೆ ನಾವೇನಂತೀವಿ, ಸಾರ್ವಕಾಲಿಕ ನದಿಗಳು ಅಂತ ಕರಿತೀವಿ ಸ್ನೇಹಿತರೆ. ಸಾರ್ವಕಾಲಿಕ ನದಿಗಳಂತ ನಾವು ಕರಿಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಉದಾಹರಣೆ ಕೂಡ ಇದೆ ನೋಡಿ ಅಲ್ಲಿ. ಓಕೆ, ಉದಾಹರಣೆಗೆ ಸಟ್ಲೆಜ್ ಗಂಗಾ ನದಿ ಮೈದಾನದಲ್ಲಿ ಪರ್ಯಾಯ ದ್ವೀಪಗಳ ನದಿಗಳ ಮುಖಜ ಭೂಮಿಗಳಲ್ಲಿ ಕಾಲುವೆ ನೀರಾವರಿ ವ್ಯಾಪಕವಾಗಿ ರೂಢಿಯಲ್ಲಿದೆ. ರಾಜಸ್ಥಾನ್, ಆಂಧ್ರ ಪ್ರದೇಶ್, ತೆಲಂಗಾಣ, ಅರುಣಾಚಲ ಪ್ರದೇಶ್, ಹರಿಯಾಣ, ಪಂಜಾಬ್ ಮಧ್ಯಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ ಇವುಗಳೆಲ್ಲ ಕಾಲುವೆ ನೀರಾವರಿಗೆ ಒಂದು ಹೆಚ್ಚಿನ ಮಹತ್ವ ಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರತಕ್ಕಂಥ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಈಗೊಂದು ಆನ್ಸರ್ ನೋಡಿದ್ವಿ. ಪ್ರವಾಹ ಕಾಲುವೆ ನೋಡಿ, ಯಾವುದೇ ಒಂದು ಜಲಾಶಯ ಅಥವಾ ಅಣೆಕಟ್ಟುಗಳನ್ನು ನಿರ್ಮಿಸಿ ನೇರವಾಗಿ ನದಿಗಳಿಂದ ತೋಡಿದ ಕಾಲುವೆಗಳನ್ನು ಪ್ರವಾಹ ಕಾಲುವೆ ಅಂತ ಕರಿತೀವಿ. ಮಳೆಗಾಲದಲ್ಲಿ ಮಾತ್ರ ಇವು ತುಂಬಿ ಹರಿತವೆ. ನಂಗಲ್ ಕಾಲುವೆ ಅಂದರೆ ಇದನ್ನು ಬಾಕ್ರಾ ಅಣೆಕಟ್ಟಿಗೆ ಸುಮಾರು 13 ಕಿಲೋಮೀಟರ್ ಅಂತರದಲ್ಲಿಂದ ಸಟ್ಲೇಜ್ ನದಿಗೆ ನಂಗಲ್ ಎಂಬ ಪ್ರದೇಶದಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದಕ್ಕೆ ನಂಗಲ್ ಅಣೆಕಟ್ಟು ಅಂತ ಕರಿತೀವಿ. ಇದರ ಎತ್ತರ ಸುಮಾರು ನೋಡಿ, ಇಲ್ಲಿ 305 ಅಡಿ ಎತ್ತರ ಇದೆ. ಉದ್ದ 305 ಅಡಿ. ಹಲೋ, ಮನೆಗಿದೆ. ಲಾಸ್ಟ್ ಡೇಟ್ ಮಾಮ ನೋಡಿ, ನಿನ್ಗೆ ನೋಟಿಫಿಕೇಶನ್ ಹಾಕಿ ನೋಡಿ ಮಾಮ. ಸರಿ ಆಯ್ತು, ಸ್ವಲ್ಪ ಕ್ಲಾಸ್ ಮಾಡಿ ಹಾಕ್ತಿದ್ನೆ, ಆಸನ್ ತಗೊಳ್ಳಿ. ಹಾಂ, ಸೊ ನೋಡಿ, 13 ಕಿಲೋಮೀಟರ್ ದೂರದಲ್ಲಿ ಸಟ್ಲೇಜ್ ನದಿಗಳಿಗೆ ನಂಗಲ್ ಎಂಬ ಅಣೆಕಟ್ಟು ನಿರ್ಮಾಣ ಮಾಡಿದಾರಲ್ಲ, ಇದು ಒಂದು ಸೆಕೆಂಡು. ಸೊ ಇಲ್ಲಿ ಎತ್ತರ ಎಷ್ಟಿದೆ ಅಂತಂದಾಗ 29 ಮೀಟರ್ ಎತ್ತರ ಇದೆ. ಇದು ಹರಿಯಾಣ ಮತ್ತು ಪಂಜಾಬ್ಗೆ ನೀರುಣಿಸುತ್ತದೆ. ಹರಿಯಾಣ ಮತ್ತು ಪಂಜಾಬ್ ಪ್ರದೇಶಕ್ಕೆ ರಾಜ್ಯಗಳಿಗೆ ಏನು ಮಾಡುತ್ತೆ, ನೀರು ಪೂರೈಕೆ ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಇದಾದ ನಂತರ ನೆಕ್ಸ್ಟು
ಇತಿಹಾಸ ಇತಿಹಾಸ ಇಲ್ಲಿ ನೋಡ್ರಿ ಒಂದು ಕ್ವಶನ್ ಕೇಳಿದ್ದಾರೆ. ಹೆಂಗೆ ಕೇಳಿದ್ದಾರೆ ನೋಡ್ರಿ. ಇತಿಹಾಸವನ್ನು ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕರು ಹೊಂದಿರಬೇಕಾದದ್ದು ಏನು ಅಂತ ಕೇಳಿದೆ. ಇತಿಹಾಸವನ್ನು ಅಂದರೆ ಇಂಟ್ರೆಸ್ಟ್ ಕೊಟ್ಟು ಒಂದು ಏನಪ್ಪ ಅಂತಂದರೆ ಆಸಕ್ತಿಯುತವಾಗಿ ಒಂದು ಬೋಧನೆ ಮಾಡಬೇಕಾದ್ರೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕಾದ್ರೆ ಇತಿಹಾಸ ಶಿಕ್ಷಕರು ಹೊಂದಿರಬೇಕಾದ ಯಾವ ಒಂದು ಪಾಂಡಿತ್ಯವನ್ನು ಹೊಂದಿರಬೇಕಂತ ಕೇಳ್ತಾ ಇದ್ದಾರೆ. ಯಾವ ಒಂದು ಪಾಂಡಿತ್ಯವನ್ನು ಹೊಂದಿರಬೇಕಂತ ಕೇಳ್ತಾರೆ. ಇಲ್ಲಿ ಉತ್ತರ ಕಲ್ಪನೆಯ ಶಕ್ತಿ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಕಲ್ಪನೆಯ ಶಕ್ತಿ ಅಂತ ಹೇಳ್ಬೋದು. ಇದು ಒಂದು ಉತ್ತಮವಾದ ಒಂದು ಶಿಕ್ಷಕರ. ಓಕೆ, ಇಲ್ಲಿ ಮೊಟ್ಟ ಮೊದಲನೇದು ಇತಿಹಾಸವನ್ನು ಆಸಕ್ತಿಯುತವನ್ನಾಗಿ ಮಾಡಲು ಒಬ್ಬ ಇತಿಹಾಸ ಶಿಕ್ಷಕನು ಕಲ್ಪನೆ ಶಕ್ತಿ ಅಂದರೆ ಕಲ್ಪನೆ ಮಾಡ್ಕೊಂಡಿರ್ಬೇಕು. ಕಲ್ಪನೆ ಬಗ್ಗೆ ಒಂದು ಜ್ಞಾನ ಇರಬೇಕಂದ್ರೆ ಕಂಪೇರ್ ಮಾಡುವಂಥ ಶಕ್ತಿ ಇರಬೇಕು. ಶಿಕ್ಷಕನು ತನ್ನ ಬೋಧನೆಯ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕಲ್ಪನೆ ಶಕ್ತಿ ಬೆಳೆಸಬೇಕು. ಕಲ್ಪನೆ ಶಕ್ತಿ ಬೆಳೆಸಿದರೆ ಮಾತ್ರ ವಿದ್ಯಾರ್ಥಿಗಳು ಒಂದು ನಾಲೆಜ್ ಬಳಸಿಕೊಳ್ತಾರೆ. ಏಕೆಂದರೆ ಇತಿಹಾಸವು ನಡೆದು ಹೋದ ಘಟನೆ ಆಗಿರುವುದರಿಂದ ಅದರ ಬಗ್ಗೆ ಕಾಲ್ಪನಿಕ ಶಕ್ತಿ ಹೊಂದಿರಬೇಕು. ಅಂದರೆ ಇತಿಹಾಸ ಒಂದು ಕಂಪೇರ್ ಮಾಡೋದು, ನಡೆದು ಹೋದ ಘಟನೆಗಳ ಬಗ್ಗೆ ಹೇಳುವಾಗ ಹೀಗೆ ನಡೆದಿದೆ ಅನ್ನೋ ಒಂದು ಭಾವನೆ ಮೂಡಿರಬೇಕು ಮಕ್ಕಳಲ್ಲಿ. ಆ ರೀತಿ ಒಂದು ಕಲ್ಪನೆ ಶಕ್ತಿ ಬೆಳೆಸುವ ಒಂದು ಸಾಮರ್ಥ್ಯ ಶಿಕ್ಷಕರಿಗೆ ಇರಬೇಕಂತ ಹೇಳ್ತಾ ಇದ್ದಾರೆ. ಶಿಕ್ಷಕರಿಗೆ ಇರಬೇಕಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 3. ಸಾಮಾನ್ಯ ವಿಮೆ ಎಂದರೆ ಒಂದು ಅಥವಾ ಒಬ್ಬ ಅಂತ ಕೇಳಿದರೆ, ಸಾಮಾನ್ಯ ವಿಮೆ ಅಂದರೆ ಕಾಮನ್ಸ್ ಇನ್ಸೂರೆನ್ಸ್ ಅಂತ ಕರಿತೀವಿ. ಜೀವ ಇಲ್ಲದ ವಸ್ತುಗಳ ವಿಮೆ. ಸಾಮಾನ್ಯ ವಿಮೆ ಮೀನ್ಸ್ ಜೀವ, LIC ಕಟ್ತೀವಲ್ಲ ಅದು ನಮಗೆ ಕಟ್ಟಿರ್ತಕ್ಕಂಥದ್ದು. ಸಾಮಾನ್ಯ ಅಂದರೆ ಜೀವವಿಲ್ಲದ, ಫಾರ್ ಎಕ್ಸಾಂಪಲ್ ನಮ್ಮ ಶಾಪ್ ಆಗಿರ್ಬೋದು, ನಮಗೆ ಯಾವುದೇ ಒಂದು ಮನೆ ಮೇಲೆ ಆಗಿರ್ಬೋದು, ಏನೋ ಒಂದು ಅನಾಹುತ ಆದರೆ ಅದಕ್ಕೆ ಇದು ಬರುತ್ತಲ್ಲ, ಅದಕ್ಕೆ ಜೀವವಿಲ್ಲದ ವಿಮೆ ಅಂತ ಕರಿತೀವಿ. ಸರಿಯಾದಂಥ ಉತ್ತರ. ಅದು ಎಕ್ಸ್ಪ್ಲೈನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ವಿಮೆ ಎಂದರೆ ನಿರ್ದಿಷ್ಟ ಹಣದ ಮೌಲ್ಯದ, ನೋಡಿರಿ, ವಿಮೆ ಎಂದರೆ ನಿರ್ದಿಷ್ಟ ಹಣದ ಮೌಲ್ಯದ ಕಂತನ್ನು ಪಾವತಿಸಿ ಮನುಷ್ಯ ತನಗೆ ಅಥವಾ ತನ್ನ ವಸ್ತುಗಳಿಗೆ ಮುಂದಿನ ಭವಿಷ್ಯದಲ್ಲಿ ಆಗುವಂಥ ಅಪಾಯಗಳಿಂದ ರಕ್ಷಿಸಿಕೊಳ್ಳಲು ಮಾಡಿಕೊಂಡ ಒಂದು ಒಪ್ಪಂದ ಅಂತ ಹೇಳ್ಬೋದು. ಒಂದು ಕಂಪ್ನಿಯಿಂದ ಮಾಡಿಕೊಂಡ ಒಂದು ಒಪ್ಪಂದ. ವಿಮೆಯು ಒಂದು ಸಾಮಾಜಿಕ ಒಳಿತಿಗಾಗಿ, ಜೀವನದ ಕಷ್ಟದ ನಿವಾರಣೆಗಾಗಿ ಸಹಾಯ ಮಾಡುತ್ತಂತ ಹೇಳ್ಬೋದು. ನೋಡಿ, ವಿಮೆ ಎಂದರೆ ನಿರ್ದಿಷ್ಟ ಹಣದ ಮೌಲ್ಯದ ಕಂತನ್ನು ಪಾವತಿಸಿ ಒಬ್ಬ ಮನುಷ್ಯ ತನಗೆ ಅಥವಾ ತನ್ನ ವಸ್ತುಗಳಿಗೆ ಭವಿಷ್ಯದಲ್ಲಿ ಆಗುವ ಅಪಾಯಗಳಿಂದ ರಕ್ಷಿಸಿಕೊಳ್ಳಲು, ಅಪಾಯ ಆಗಿತ್ತಂದರೆ, ಅದು ಏನಾರೇ ಡ್ಯಾಮೇಜ್ ಆಗಿತ್ತಂದರೆ ಅದಕ್ಕೆ ಅದು ಯಾವ ಕಂಪ್ನಿಯಿಂದ ಒಪ್ಪಂದ ಮಾಡ್ಕೊಳ್ತೀವಲ್ಲ ಅವರು ಅದರ ಅಮೌಂಟ್ ಕಟ್ತಾರೆ. ಓಕೆನಾ? ಅಪಾಯ ಮರಣ ಸಂಭವಿಸುವಂಥ ವ್ಯಕ್ತಿ ಕುಟುಂಬದ ತಕ್ಷಣ ಹಣ ಸಂರಕ್ಷಣೆಗೆ ವಿಮೆ ಅಗತ್ಯವಾಗಿರುತ್ತದೆ. ಈ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ವಿಮೆ ಮಾಡಿದರೆ ಅವನ ಹೆಸರು ಮೇಲೆ ಇತ್ತಂದರೆ ಅವ್ರ ಕುಟುಂಬಕ್ಕೆ ದುಡ್ಡು ಬರುತ್ತೆ. ಸಾಮಾನ್ಯ ವಿಮೆ ಉದಾಹರಣೆಗೆ ವಾಹನ ವಿಮೆ ಹೇಳಿದ್ನಲ್ಲ, ಅಪಘಾತ ವಿಮೆ, ಆಸ್ತಿ ವಿಮೆ, ಹೌದಲ್ಲ? ಓಕೆ, 4ನೇ ಕ್ವಶನ್ ನೋಡಿ. ಕೊಳೆ ಪದವು ಇದರೊಂದಿಗೆ ಸೇರಿದೆ. ಕೊಳೆ ಅಂದರೆ ನಮ್ಗೆ ಗೊತ್ತು, ಕಬ್ಬು. ಕೊಳೆ ಬಿಡುತ್ತಾರೆ ಅಂದರೆ ಕಬ್ಬನ್ನು ಒಮ್ಮೆ ಕಟಾವು ಮಾಡಿದ ನಂತರ, ಈಗ 1 ವರ್ಷದಿದೆ, ಕಟಾವು ಮಾಡಿದ ನಂತರ ಕೊಳೆ ಬಿಡೋದು, ಮತ್ತು ಅದೇ ರಿಪೀಟ್ ಏನಾಗುತ್ತೆ, ಮತ್ತೊಂದು ಬೆಳೆ ಬರುತ್ತೆ, ಮತ್ತೊಂದು ಬೆಳೆ, ಒಟ್ಟು ಟೋಟಲ್ಲು ಕಬ್ಬನ್ನು 3 ಬೆಳೆಯಾಗಿ ನಾವು ಬೆಳಿಬೋದಾಗಿದೆ. ಓಕೆನಾ? ಇಲ್ಲಿ ಕಬ್ಬು ಭಾರತದ ಪ್ರಮುಖ ಬೆಳೆಯಾಗಿದ್ದು ಇದು ಒಂದು ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥದ್ದು. ಸಸ್ಯ ಮತ್ತು ಕಬ್ಬು ಬಹುವಾರ್ಷಿಕ ಕಬ್ಬನ್ನು ಕಟಾವು ಮಾಡಿದ ಮೇಲೆ ಮೂಲ ಬೇರಿರುವ ಅಥವಾ ದಂಟಿನ ಭಾಗದ ಮತ್ತೆ ಬೆಳೆಯಲಿಕ್ಕೆ ಬಿಡ್ತೀವಲ್ಲ, ಅದಕ್ಕೆ ಕೊಳೆ ಪದ್ಧತಿ ಅಂತ ಕರಿತೀವಿ. ಕಬ್ಬಿನ ವೈಜ್ಞಾನಿಕ ಹೆಸರೇನು? ಸಕ್ಕರಂ ಅಪಿಸೀನಾರಂ ಅಂತ ಕರಿತೀವಿ. ವಯಸ್ಸಿನ ಎಂಬ ಹುಲ್ಲಿನ, ನೋಡ್ರಿ, ಈ ಅಪಿಸೀರನ್ ಎಂಬ ಒಂದು ಏನಪ್ಪ ಅಂತಂದಾಗ ಹುಲ್ಲಿನ ಜಾತಿಗೆ ಸೇರಿದ ಒಂದು ಸಸ್ಯ ಅಂತ ಹೇಳ್ಬೋದು. ಓಕೆ, ಕಬ್ಬನ್ನು ಅತಿ ಹೆಚ್ಚು ಬೆಳೆಯುವಂಥ ರಾಜ್ಯ ಅಂದರೆ ನೋಡಿ, ಕಬ್ಬನ್ನು ಅತಿ ಹೆಚ್ಚು ಕ್ಷೇತ್ರ ಉತ್ಪಾದನೆ 2ರಲ್ಲೂ ಪ್ರಥಮ ಸ್ಥಾನ ಹೊಂದಿರತಕ್ಕಂಥದ್ದು ಯಾವುದಂದರೆ ಉತ್ತರ ಪ್ರದೇಶ, UP. ನೋಡ್ರಿ, ಕಬ್ಬನ್ನು ಅತಿ ಕ್ಷೇತ್ರ ಮತ್ತು ಉತ್ಪಾದನೆ ಬೆಳೆಯುವಲ್ಲಿ ಮತ್ತು ಉತ್ಪಾದನೆ ಮಾಡುವಲ್ಲಿ ಅತ್ಯಂತ ಹೆಚ್ಚು ಪ್ರದೇಶ ಹೊಂದಿರತಕ್ಕಂಥದ್ದು ಯಾವುದಂದರೆ UP, ಉತ್ತರ ಪ್ರದೇಶ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ. ಉತ್ತರ ಪ್ರದೇಶ ರಾಜ್ಯಕ್ಕೆ ಭಾರತದ ಜಾವಾ ಅಂತ ಕರಿತೀವಿ. ನೋಡ್ರಿ, ಉತ್ತರ ಪ್ರದೇಶದ ರಾಜ್ಯಕ್ಕೆ ನಾವೇನಂತ ಕರಿತೀವಿ? ಭಾರತದ ಜಾವಾ ಅಂತ ಕರಿತೀವಿ. ಗೋರಖ್ಪುರ ಜಿಲ್ಲೆಯಲ್ಲಿ ಬರುತ್ತೆ, ಇದನ್ನು ಗೋರಖ್ಪುರ ಜಿಲ್ಲೆ. ಉತ್ತರ ಪ್ರದೇಶ ಲಖನೌ ಜಿಲ್ಲೆಯಲ್ಲಿ ಭಾರತೀಯ ಕಬ್ಬು ನೋಡ್ರಿ, ಲಖನೌ ಐತೆ ಇಲ್ಲ,
ಭಾರತದಲ್ಲಿ ಕಬ್ಬು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದಾಗ ಉತ್ತರ ಪ್ರದೇಶದ ಲಖನೌ ಜಿಲ್ಲೆಯಲ್ಲಿದೆ. ಲಖನೌ ಜಿಲ್ಲೆಯಲ್ಲಿ ನಾವು ನೋಡ್ಬೋದಾಗಿದೆ. ಕಬ್ಬು ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಇದು ನೀರಾವರಿ ಆಶ್ರಿತವಾಗಿ ನೀರು ಬೇಕಿದ್ದಕ್ಕೆ ಕಬ್ಬಿನಿಂದ ತಯಾರಿಸಿ ಸಕ್ಕರೆ ಕೇನ್ ಶುಗರ್ ಎಂದು ಸಕ್ಕರೆಯನ್ನು ಕೇನ್ ಶುಗರ್ ಎಂದು ಕರೀತಾರೆ. ಕೇನ್ ಶುಗರ್ ಎಂದು ಯಾವುದನ್ನು ಕರೀತಾರೆ ಅಂದರೆ ಕಬ್ಬಿನಿಂದ ತಯಾರಿಸಿದ ಒಂದು ಸಕ್ಕರೆಗೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇಷ್ಟು ನಾವು ನೋಡ್ಬೋದಾಗಿದೆ ಎಕ್ಸ್ಪ್ಲೇನ್. ಓಕೆನಾ? ಓಕೆ. ನೂತನ ವಸಾಹತುಶಾಹಿತ್ವ ವಿರುದ್ಧ ಧ್ವನಿ ಎತ್ತುವ ಈ ಒಂದು ಸಂಸ್ಥೆ ಧ್ಯೇಯವಾಗಿದೆ. ಯಾವುದಂದರೆ ಯಾವುದೇ ಒಂದು ನೂತನ ಐತಲ್ಲ, ಅದು ವಸಾಹತುಶಾಹಿತ್ವ ಧ್ವನಿ ಎತ್ತುವ ಅಂದ ಸಂಸ್ಥೆ ಯಾವುದಂತಂದಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ದ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯೂನಿಟಿ. ದ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ. ಇದು ಆಫ್ರಿಕನ್ ಒಕ್ಕೂಟವು ಚಾರ್ಟರ್ 1963 ಮೇ 25ರಂದು ಇಥಿಯೋಪಿಯಾದ ಅಡಿಸ್ ಅಬಾಬಾದಲ್ಲಿ ಸ್ಥಾಪನೆಗೊಳ್ಳುತ್ತದೆ. ಇದು ನೋಡಿ, ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದಾಗ 55 ಆಗಿದ್ದಾವೆ. ಆಡಳಿತ ಕೇಂದ್ರಗಳು ಒಂದು ಇಥಿಯೋಪಿಯಾದ ಅಡಿಸ್ ಅಬಾಬಾ, ದಕ್ಷಿಣ ಆಫ್ರಿಕಾದ ನೋಡಿರಿ ಮಿಡ್ರಾನ್ನಲ್ಲಿ ನಾವು ಆಡಳಿತ ಒಂದು ಕೇಂದ್ರಗಳು. ಏಷ್ಯನ್ ಎಂದರೆ ಆಗ್ನೇಯ ಏಷ್ಯಾಗಳ ಭೂಪ್ರದೇಶದ ಶಾಂತಿ ಸ್ಥಿರತೆಯ ರಕ್ಷಣೆ, ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯ ಸಾಧನೆ. ನೋಡಿರಿ, ಏಷ್ಯನ್ ಎಂದರೆ ಅಲ್ಲಿ ಇರ್ತಕ್ಕಂಥದ್ದು ಆಗ್ನೇಯ ಏಷ್ಯಾಗಳ ಪ್ರದೇಶದಲ್ಲಿರ್ತಕ್ಕಂಥ ದೇಶಗಳು ಶಾಂತಿ ಸ್ಥಿರತೆಯನ್ನು ರಕ್ಷಣೆ, ಆರ್ಥಿಕ ಸಾಮಾಜಿಕ ಆಗಿರ್ಬೋದು, ಆದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿ ಸಾಧನೆ ಮತ್ತು ರಾಜಕೀಯ ಭದ್ರತೆ ವಿಚಾರದಲ್ಲಿ ಸೌಹಾರ್ದತೆ ಸಂಬಂಧ ಬೆಳೆಸುವುದಂದರೆ ಸ್ನೇಹ ಸಂಬಂಧವನ್ನು ಬೆಳೆಸುವ ಒಂದು ಉದ್ದೇಶದಿಂದ ರಾಷ್ಟ್ರಗಳು ಅಂತರವಾಗಿ ರಚಿಸಿಕೊಂಡ ಒಂದು ಪ್ರಾದೇಶಿಕ ಒಂದು ಒಕ್ಕೂಟ ಏಷ್ಯನ್ ಅಂತ ಕರಿತೀವಿ. ಇದರ ಧ್ಯೇಯಕ್ಕೆ ಒಂದು ದೃಷ್ಟಿ, ಒಂದು ಗುರುತು, ಒಂದು ಸಮುದಾಯ ಅಂತ, ಒನ್ ವಿಷನ್, ಒನ್ ಐಡೆಂಟಿ, ಒನ್ ಕಮ್ಯುನಿಟಿ ಅಂತ ನಾವಿಲ್ಲಿ ಹೇಳ್ಬೋದು. ಸಾರ್ಕ್ ಎಂದರೇನು? ಸೌತ್ ಏಷ್ಯನ್, ನೋಡಿರಿ 4 ಆಪ್ಷನ್ಸ್ ಇದು ಮಾಡ್ತಾ ಇದ್ದೀನಿ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ನೋಡಿ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಸಂಸ್ಥೆ ಎನಿಸಿರುವ ಸಾರ್ಕ್ ಒಕ್ಕೂಟವು ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂದರೆ 8 ಸದಸ್ಯ ರಾಷ್ಟ್ರಗಳು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದನ್ನು ಯಾವಾಗ ನೋಡ್ರಿ 1965ರಲ್ಲಿ ಈ ಸಂಸ್ಥೆಗೆ ಏನು ಮಾಡಿದ್ದಾರೆ ಅಂದರೆ ನೋಬೆಲ್ ಪ್ರಶಸ್ತಿನ ಕೊಟ್ಟಿದ್ದಾರೆ. ರಾಂಗ್. 1965ರಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ನೋಡ್ರಿ, 1965ರಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದರೆ ಇಲ್ಲಿ ಯುನಿಸೆಫ್ ಗೊತ್ತಿದೆ, ಅಡಿಬಾಯ್ ಆರೋಗ್ಯ ಒಂದು ವಿಶ್ವಸಂಸ್ಥೆಯ ಒಂದು ಹೇಳ್ತೀನಿ ಈಗ ನೋಡಿರಿ, ಇಲ್ಲಿ ಯುನಿಸೆಫ್ ಅಂತ ಕರಿಬೋದು. ನೋಡಿ IRDB ಇದು ಸಂಸ್ಥೆಯ ಒಂದು ಅಂಗಸಂಸ್ಥೆ, IRDBಯ ಒಂದು ಅಂಗಸಂಸ್ಥೆ ಅಂತ ನಾವು, ಇದು ಒಂದು ಕೂಡ ಅಂಗಸಂಸ್ಥೆ. ಆಹಾರ ಮತ್ತು ಕೃಷಿ ಸಂಸ್ಥೆ ನೋಡಿ ಇಲ್ಲಿ ಉತ್ತರ ಯುನಿಸೆಫ್. ಏನದೈತಲ್ಲ ಅದು ಇದು ಒಂದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಅಂತ ನಾವು ಹೇಳ್ಬೋದು. ಆಹಾರ ಮತ್ತು ಕೃಷಿ ಸಂಸ್ಥೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ ಯುನೈಟೆಡ್ ನೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಫುಲ್ ಫಾರ್ಮ್ ಏನಂದರೆ ನೋಡಿರಿ, ಯುನೈಟೆಡ್ ನೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಇದು ಸ್ಥಾಪನೆ ಯಾವಾಗ ಆಯ್ತು ಅಂದರೆ ಅಕ್ಟೋಬರ್ 16, 1945ರಲ್ಲಿ ಸ್ಥಾಪನೆ ಆಗುತ್ತೆ. ಎಷ್ಟರಾಗಂದರೆ ಅಕ್ಟೋಬರ್ 16, 1945ರಲ್ಲಿ. ಇದರ ಮುಖ್ಯ ಕೇಂದ್ರ ಕಚೇರಿ ಇಟಲಿಯ ರೋಮ್ನಲ್ಲಿ ಇದೆ. ಅಂದರೆ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಯಾವುದಿದೆ? ಇಟಲಿಯ ರೋಮ್ನಲ್ಲಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಸಂಸ್ಥೆ ಉದ್ದೇಶ ಏನಪ್ಪ ಅಂದರೆ ವಿಶ್ವವನ್ನು ಹಸಿವಿನಿಂದ ಮುಕ್ತಗೊಳಿಸುವುದಂದರೆ ಬಡತನ ಅಂದರೆ ಹಸಿವಿನ ಮುಕ್ತ ಒಂದು ರಾಷ್ಟ್ರವನ್ನಾಗಿ ಮಾಡುವುದು, ವಿಶ್ವದಾದ್ಯಂತ ಕೃಷಿ, ಅರಣ್ಯ, ಮೀನುಗಾರಿಕೆಯನ್ನು ಆಧುನೀಕರಣ ಮತ್ತು ಅಭಿವೃದ್ಧಿಗೊಳಿಸುವುದು ಮತ್ತು ಹಸಿವಿನಿಂದ ಮುಕ್ತಗೊಳಿಸಿ ಉತ್ತಮ ಪೋಷಕಾಂಶ ನೀಡುವುದು. ಯಾವ ಬಡತನದಿಂದ ಕೂಡಿರ್ತಾವಲ್ಲ ಹಸಿವಿನಿಂದ ಆ ದೇಶಗಳಿಗೆ ಒಂದು ವ್ಯವಸ್ಥಿತ ರೀತಿಯಾಗಿ ಒಂದು ಸಂಪನ್ಮೂಲವನ್ನು ಒದಗಿಸಿ ಅಲ್ಲಿರ್ತಕ್ಕಂಥ ಹಸಿವಿನ ಮುಕ್ತ ಮಾಡುವುದು ಅಂತ ಇಲ್ಲಿ ಅರ್ಥ, ಈ ಉದ್ದೇಶ. ಓಕೆ, ಪ್ರತಿಯೊಬ್ಬರಿಗೂ ಆಹಾರ ಭದ್ರತೆ ಒದಗಿಸುವುದು ಅಂತ ನಾನು ಹೇಳ್ತೇನೆ. ಯುನಿಸೆಫ್ ಇಲ್ಲಿ ಬಂತು ನೋಡ್ರಿ, ಯುನಿಸೆಫ್ ನೋಡಿರಿ, ನಿಧಾನ ಅದ್ರ ಚಿಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ನೋಡೋಣ. ಓಕೆನಾ? ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತ ಹೇಳ್ಬೋದು. ಯುನೈಟೆಡ್ ನೇಷನ್ ನೋಡಿ ಇಲ್ಲಿ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್. ಇಲ್ಲಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಅಂತ ನಾವಿಲ್ಲಿ ಹೇಳ್ಬೋದು. ಈ ಸಂಸ್ಥೆ ಸ್ಥಾಪನೆ
ಡಿಸೆಂಬರ್ 1946ರಲ್ಲಿ ಆಗುತ್ತೆ. ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂತಂದಾಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಮಕ್ಕಳ ಮತ್ತು ತಾಯಂದಿರ ಜೀವನ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸುವುದು ಅಂತ ನಾವಿಲ್ಲಿ ಹೇಳ್ಬೋದು. ಈ ಸಂಸ್ಥೆಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಬರುತ್ತೆ. ಅವಾಗ ಹೇಳಿದೆ ಇದಕ್ಕೆ 1965ರಲ್ಲಿ ನೋಬೆಲ್ ಅವಾರ್ಡ್ ಇದಕ್ಕೆ ಬರುತ್ತೆ. ನೋಬೆಲ್ ಶಾಂತಿ ಪ್ರಶಸ್ತಿ ಇದಕ್ಕೆ ಬರುತ್ತಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಓಕೆ, ಮುಂದೆ ಯುನೆಸ್ಕೋ ಅಂದರೆ ನೋಡಿ, ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರ್ ಆರ್ಗನೈಸೇಷನ್ ಅಂತ ಕರಿಬೋದು. ಇದು ಉದ್ದೇಶ ಏನು ಅಂತ ನೋಡ್ತಾ ಹೋದ ವಿಶ್ವಸಂಸ್ಥೆ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಸ್ಥಾಪನೆ ಯಾವಾಗಂದರೆ ನವೆಂಬರ್ 16, 1945. ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಪ್ಯಾರಿಸ್ನಲ್ಲಿ. ಓಕೆನಾ. ಈ ಸಂಸ್ಥೆಯ ಉದ್ದೇಶ ಏನಂದರೆ ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಸಾಕ್ಷರತೆಯ ಗುಣಮಟ್ಟವನ್ನು ಹೆಚ್ಚಿಸೋದು, ಶಿಕ್ಷಣ ಸೌಲಭ್ಯವನ್ನು ಒದಗಿಸೋದು, ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯನ್ನು ವಿಕಾಸಗೊಳಿಸುವುದು, ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗೋದೇ ಇದರ ಮೇಲೆ ಉದ್ದೇಶ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಇಲ್ಲಿ ಸಂಸ್ಥೆ ಒಟ್ಟು ಯುನೆಸ್ಕೋದ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂತಂದಾಗ 93 ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿರುವುದು ಏಕೆಂದರೆ ಅದು ನೋಡಿ 10th ಎಲ್ಲವೂ ಇರತಕ್ಕಂಥದ್ದೇ 10th ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಯಾಕೆ ಸೂಕ್ತ, ಅದು ಯಾಕೆ ಉಪಯುಕ್ತ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ತೇವಾಂಶವನ್ನು ಹಿಡಿದಿರಲು ಸಾಧ್ಯ, ಅಂದರೆ ಎರೆಮಣ್ಣು ಅಂತ ಕರಿತೀವಿ, ಇನ್ನೊಂದು ಹೆಸರಿದೆ ಎರೆಮಣ್ಣು ಅಂತ ಕರಿತೀವಿ. ಇದು ಒಮ್ಮೆ ಮಳೆ ಬಂತಂದರೆ ತನ್ನಲ್ಲಿರ್ತಕ್ಕಂಥ ಒಂದು ನೀರಿನ ಅಂಶವನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಸುಮಾರು ಒಂದು 15 ದಿನವರೆಗೂ ಏನು ಮಾಡುತ್ತೆ, ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಇದು ತೇವಾಂಶವನ್ನು ಹಿಡಿದಿಟ್ಕೊಳ್ಳೋ ಕಾರಣ ಆಗಿರೋದ್ರಿಂದ ಇದು ಸೂಕ್ತವಾದ ಬೆಳೆಗೆ ಉತ್ತಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡಿ, ಅದು ಎಕ್ಸ್ಪ್ಲೈನ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಡೋಂಟ್ ವರಿ. ನೋಡಿ, ಇಲ್ಲಿ ಹತ್ತಿಯನ್ನು ಬಿಳಿಯ ಚಿನ್ನ ಅಂತ ಕರಿತೀವಿ. ಹತ್ತಿ ಒಂದು ವಾಣಿಜ್ಯ ಬೆಳೆ, ಇದು ಒಂದು ನಾರಿನ ಬೆಳೆ. ಓಕೆ, ವೈಜ್ಞಾನಿಕ ಹೆಸರೇನು ಗಾಸಿಪಿಯಮ್ ಅಂತ ಕರಿತೀವಿ. ಕಪ್ಪು ಮಣ್ಣನ್ನು ರೇಗಾರ್ ಮಣ್ಣು ಅಥವಾ ಎರೆಮಣ್ಣು ಈ ಥರ ಹೇಳಿದೆ ಅಂತ ಕರಿತೀವಿ. ಕಪ್ಪು ಮಣ್ಣು ಅತಿ ಹೆಚ್ಚು ತೇವಾಂಶ ಹಿಡಿದುಕೊಳ್ಳುತ್ತದೆ, ಆದ್ದರಿಂದ ಇದನ್ನು ಹತ್ತಿ ಬೆಳೆಯಲು ಒಂದು ಸೂಕ್ತವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಫ್ ಅಂತ ಕರಿತೀವಿ. ಕಪ್ಪು ಮಣ್ಣಿನ ಪ್ರದೇಶವನ್ನು ಏನಂತ ಕರಿತೀವಿ ಅಂದರೆ ಡೆಕ್ಕನ್ ಟ್ರಾಫ್ ಅಂತ ಕರಿತೀವಿ. ಈ ಮಣ್ಣು ಬಸಾಲ್ಟ್ ಎಂಬ ಅಗ್ನಿಶಿಲೆಯ ಶೀತಲೀಕರಣದಿಂದ ಆಗುತ್ತೆ. ಬಸಾಲ್ಟ್ ಎಂಬ ಅಗ್ನಿಶಿಲೆಯ ಒಂದು ಶೀತಲೀಕರಣದಿಂದ ಆಗುತ್ತಂತ ನಾವಿಲ್ಲಿ ಹೇಳ್ಬೋದಾಗಿದೆ. ನೋಡಿ, ಅದೇ ರೀತಿಯಾಗಿ ಈ ಮಣ್ಣು ಕಬ್ಬಿಣ, ಸುಣ್ಣ ಮತ್ತು ಮ್ಯಾಗ್ನೀಷಿಯಂ ಕಾರ್ಬೊನೇಟ್ಗಳನ್ನು ಒಳಗೊಂಡಿದೆ. ಕಬ್ಬಿಣ, ಸುಣ್ಣ ಮತ್ತು ಮ್ಯಾಗ್ನೀಷಿಯಂ ಕಾರ್ಬೊನೇಟ್ಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ರಂಜಕ, ಸಾರ್ವಜನಿಕ ಮತ್ತು ಜೈವಿಕ ಕೊರತೆ ಇದೆ. ನೋಡಿ, ಇಲ್ಲಿ ಮಿಸ್ಟೇಕ್ ಆಗಿದೆ, ರಂಜಕ ಮತ್ತು ಜೈವಿಕ ಕೊರತೆ ಇದೆ ಇದರಲ್ಲಿ ಅಂತ ನಾವಿಲ್ಲಿ ಹೇಳ್ಬೋದು. ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳೆಂದರೆ ಹತ್ತಿ, ಜೋಳ, ಈರುಳ್ಳಿ, ಹೊಗೆಸೊಪ್ಪು ಮುಂತಾದ ಹಲವಾರು ಬೆಳೆಗಳನ್ನು ಬೆಳಿತೀವಿ, ಹೌದಲ್ಲ. ಸೂರ್ಯಕಾಂತಿ ಬೆಳಿತೀವಿ ಮುಂಗಾರಿಗೆ, ಓಕೆನಾ. ಹೆಸರು ಬೆಳಿತೀವಿ. ಓಕೆ, ಭಾರತೀಯ ಅಂಚೆ ಇಲಾಖೆ ಈ ಹೆಸರಿನಿಂದ ಒಂದು ಬ್ಯಾಂಕನ್ನು ತಾತ್ಕಾಲಿಕವಾಗಿ ತೆರೆಯಲು ಯೋಜಿಸಿದೆ. ದಿಸ್ ಈಸ್ ಕರೆಂಟ್ ಅಫೇರ್ಸ್. ಓಕೆ, ಭಾರತೀಯ ಅಂಚೆ ಬ್ಯಾಂಕ್ ಅಂತ ಇಲ್ಲಿ ಹೇಳ್ಬೋದು. ಕರೆಂಟ್ ಅಫೇರ್ಸ್ ಆವಾಗಿರ್ತಕ್ಕಂಥದ್ದು ಒಂದು ಕರೆಂಟ್ ಅಫೇರ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ನೋಡಿ 10ನೇದು, ವಿವರಿಸುವರು ಎಂಬ ನಿರ್ದಿಷ್ಟೀಕರಣವು ಕಂಡುಬರುವ ಬೋಧನೆ ಮೆಥಡ್ ನೋಡಿದೆ. ವಿವರಿಸುವರು ಅಂತಂದರೆ ಇಲ್ಲಿ ಮೆಥಡ್ ಕೇಳ್ತಾ ಇದ್ದಾರೆ. ಅರ್ಥೈಸುವಿಕೆ, ವಿವರಿಸಂದ್ರೆ ಏನಿಲ್ಲಿ ಅರ್ಥೈಸುವಿಕೆ ಅಂತ ಸರಿಯಾದ ಉತ್ತರ. ಇಲ್ಲಿ ವಿದ್ಯಾರ್ಥಿಯು ತಾನು ಅದನ್ನು ತಿಳಿದುಕೊಂಡು ಅದಕ್ಕೆ ಕಾರಣ ನೀಡುತ್ತಾನೆ, ಅದನ್ನು ವಿವರಿಸುತ್ತಾನೆ, ಸೃಷ್ಟೀಕರಿಸುತ್ತಾನೆ. ಇಲ್ಲಿ ಇತಿಹಾಸ ಮತ್ತು ಪೌರನೀತಿ ಬೋಧನೆಯ ಉದ್ದೇಶದಿಂದ ಐತಿಹಾಸಿಕ ಕಲ್ಪನೆ, ತತ್ವಗಳು, ಸಂಬಂಧ ಮೊದಲಾದವುಗಳ ತಿಳುವಳಿಕೆಯನ್ನು ಮೂಡಿಸುತ್ತದೆ. ಅರ್ಥೈಸುವಿಕೆ ಅಂದರೆ ಅಂತ ಅರ್ಥ. ಇಲ್ಲಿ ವಿದ್ಯಾರ್ಥಿಗಳು ನಾಗರಿಕತೆಯ ತೊಟ್ಟಿಲುಗಳನ್ನು ತಿಳಿದುಕೊಂಡು ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಚರ್ಚಿಸುವರು. ಅರ್ಥೈಸಿಕೊಂಡು ಚರ್ಚಿಸ್ತಾರಂತೆ. ವಿದ್ಯಾರ್ಥಿಗಳು ವಿವಿಧ ರಾಜ್ಯಗಳ ಗುಣಶೀಲತೆಯನ್ನು ವಿವರಿಸುವರು ಮತ್ತು ಸಮರ್ಥಿಸುವರು ಅಂತ ಅರ್ಥ ಹೇಳ್ಬೋದು ಇಲ್ಲಿ. ನೆಕ್ಸ್ಟ್, ವಿದ್ಯಾರ್ಥಿಗಳು ವಿವಿಧ ರಾಷ್ಟ್ರೀಯ ಹೋರಾಟಗಾರರನ್ನು ಮತ್ತು ಸಮಾಜ ಸುಧಾರಕರನ್ನು ಅವರ ಸಿದ್ಧಾಂತಗಳನ್ನು ವಿಶ್ಲೇಷಿಸುವರು. ವಿದ್ಯಾರ್ಥಿಗಳು ಇತಿಹಾಸದಿಂದ ಮಾನವನ ಜನಾಂಗ, ಗತಕಾಲದ ಅನುಭವಗಳ ಮತ್ತು ಚಟುವಟಿಕೆಗಳ ಕುರಿತಾಗಿ ಸಮಂಜಸಗಳ ಸಂಗತಿಗಳನ್ನು ತಿಳಿದುಕೊಂಡು ತತ್ವಜ್ಞಾನಗಳ ಬೆಳಕಿನಡಿಯಲ್ಲಿ ಅರ್ಥೈಸ್ಕೊಳ್ತಾರೆ. ವಿವರಿಸಂದರೆ ಅರ್ಥೈಸ್ಕೊಳ್ಳೋದು ಅಂತ. ಸ್ನೇಹಿತರೆ, ಇಷ್ಟು ನಾನು ಸುಮಾರು ಒಂದು ಏನಾಗುತ್ತಂದರೆ ಇಲ್ಲಿ
ಅತಿ ಹೆಚ್ಚು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಒಂದು ಸಮಸ್ಯೆ ಏನಂದರೆ ಟೈಮು ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ದಿನ ಸ್ವಲ್ಪ ವಿಡಿಯೋಗಳನ್ನು ನಾವು ಮಾಡ್ತಾ ಹೋಗೋಣ ಸ್ನೇಹಿತರೆ, ದಿನ ಸ್ವಲ್ಪ ಮಾಡ್ತಾ ಹೋಗೋಣ. ಮುಂದಿನ ಭಾಗದಲ್ಲಿ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತರ್ತೀನಿ, ಅದೇ ರೀತಿ ಮೆಂಟಲ್ ಅಬಿಲಿಟಿನ ತರ್ತೀನಿ. ಸೊ ಇದೇ ರೀತಿಯಾಗಿ ನೀವು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಅಂತ ಹೇಳ್ತಾ ಈ ಸೆಷನನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ಒಂದು ಸ್ವಲ್ಪ ಇನ್ನೊಂದು 5 ಮಿನಿಟ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಯಾವ ಪುಸ್ತಕಗಳಿಂದ ಹೆಚ್ಚಿನ ಕ್ವಶನ್ ಬರ್ತವೆ ಅನ್ನೋದು ನೋಡಿ. 6 to 12ವರೆಗೆ ಮಾತ್ರ ನೀವು ಪುಸ್ತಕಗಳನ್ನು ಕಂಪಲ್ಸರಿ ಕಲೆಕ್ಟ್ ಮಾಡಿ ಅಲ್ಲಿ ಓದ್ರಿ. ಇನ್ನೊಂದು ಕ್ರೈಸ್ಟ್ ಡಿಪಾರ್ಟ್ಮೆಂಟಿಗೆ ಒಂದು ಸಮಸ್ಯೆ ಏನಂದರೆ, ಸೋಷಿಯಾಲಜಿ ಶಿಕ್ಷಕರನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮುಗಿದಿರ್ಬೇಕಂತ ಕ್ಲಿಯರಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದನ್ನು ನೋಡ್ತಾ ಹೋಗೋಣ, ಡೋಂಟ್ ವೆರಿ. ಓಕೆ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು. ಮುಂದಿನ ಭಾಗದಲ್ಲಿ ನಾನು ಇನ್ನೂ ಹೆಚ್ಚಿನ ಅಭ್ಯಾಸದ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ಮಾಡ್ತಾ ಹೋಗ್ತೀನಿ, ಸೋಷಿಯಲ್ ಕೂಡ ಮಾಡ್ತಾ ಹೋಗ್ತೀನಿ. GPSRಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ಕೋರ್ಸ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಆಗಿ ತಿಳಿಸಿ ಹೇಳ್ತೀನಿ. ಓಕೆನಾ? ಓಕೆ ಸ್ನೇಹಿತರೆ, ಓಕೆ, ಥ್ಯಾಂಕ್ ಯು.